ನಿಮ್ಮ ಕಂಡೀಷನ್ ಏನಿರ್ತಾವೆ ರೀ ಮದುವೆಗೆ ಹೋದ್ರಿ ಅಂದ್ರೆ? ಫಸ್ಟ್ ನೀವೇನು ನೋಡ್ತೀರಮ್ಮ, ಈ ಕೆಲವು ಮಂದಿ ಮದುವೆ ಆಗಾಕ ನೋಡಕ್ಕೆ ಹೋಗ್ತಾರಲ್ಲ, ಇವ್ರು ಒಂದಿಷ್ಟು ಮಂದಿ ಇವ್ರು ಎಲ್ಲಿ ಶಾಸ್ತ್ರ ಓದ್ಯಾರೋ ಏನು ಯಾವ ಪುಸ್ತಕದಾಗ ಓದ್ಯಾರೋ ಗೊತ್ತಿಲ್ಲ. ನಮ್ಮ ಕಡೆ ನಡೀತೈತಿ, ನಿಮ್ಮ ಕಡೆ ನಡೀತೈತಿಲ್ಲ ನಂಗೆ ಅಂಕರು ಗೊತ್ತಿಲ್ಲ. ಈ ಮದುವೆ ಆಗೋಕೆ ನೋಡಕ್ಕಂತ ಹೋಗ್ತಾರೆ ನೋಡ್ರಿ. ಒಂದು ಸಲ ಹೋಗಿ ನೋಡ್ಕೊಂಬರ್ತಾರೆ, ಎರಡನೇ ಸಲ ಮತ್ತೆ ಮಂದಿ ಕರ್ಕೊಂಡು ಹೋಗ್ತಾರೆ. ಮೂರನೇ ಸಲಕ್ಕೆ ಹೋದಾಗ ಇವ್ರು ಎಲ್ಲಿರ್ತಾರೋ ಏನು ಸುದ್ದಿಯೋ, ಅವ್ರು ಏನಾನ ಉದ್ದು ಕಳತಿ ಮಾಡೋದು, ಏನಂತಾರೆ ಅದಕ್ಕೆ, ನಿಮ್ಮ ಕಡೆ ಇದೇನಿಲ್ರಿ? ಹಾಂ, ಒಂದು ಸ್ವಲ್ಪ ಮಾತಾಡ್ರಿ ಹೋಯಪ್ಪ, ನಿಮ್ಮನ್ನ ಕೇಳಾಕತ್ತೀನಿ ನಾನು. ನೀವು ಮಾತಾಡೋವಲ್ರಲ್ಲ, ಹೆಂಗ್ಯಾಕೆ ಕೂತೀರ ಅಂತ ನೀವು? ನೀವು ಯಾವಾಗ ಹೋಗಿದ್ದ ನೀವು ಅಳತಿ ಮಾಡಕ್ಕೆ? ನೀವು ಯಾವ್ದಕ್ಕೆ ನೋಡಿದ್ರೆ ನೀವು ಹೂನ ಅಂತೀವಲ್ಲೋ, మరి ನೀ ಯಾವಾಗ ಇನ್ನೂ ಮದುವೆ ವಯಸ್ಸರಾಗೈತೆ ಅನ್ನಿಂದ? ಹಾಲು ಹುರುಪೆದ್ದ ನಾವು ಮನೆಗೆ ಎದ್ದು ಕೊಡ್ಲಿ. ಕೆಲವು ಮಂದಿ ಹುರುಪೆದ್ದಿರ್ತಾರೆ. ಒಬ್ಬ ಯಾವನೋ ಪರೀಕ್ಷೆದೊಳಗೆ ಫೇಲ್ ಆಗೋದಕ್ಕೆ ಅವ್ರ ಅಪ್ಪ ಅಂದಂತ, ಈ ಸ್ಥಕ್ಕೆ ಏನಾದ್ರು ನಿಮ್ಮ ಮದುವೆ ಮತ್ತೆ ಫೇಲ್ ಆದಂದ್ರೆ ಮದುವೆ ಮಾಡ್ತೀನಿ ಮಗ ನಿನ್ನ ಅಂದವ. ಈ ಒಳ ಫೇಲ್ ಆಗೋದಕ್ಕೆ ಅವ್ರ ಅಪ್ಪ ಅಂದಂದ, ಈ ಸ್ಥಕ್ಕೆ ಏನಾದ್ರು ಫೇಲ್ ಆದ್ರೆ ಮದುವೆನೇ ಮಾಡ್ತೀನಿ ಮಗ ನಿನಗೆ, ನೋಡಿ ನೀನು ಮದುವೆ ಹೆಂಗೆ ಮಾಡ್ತೀನಿ ಅಂದವ. ಇವ ಏನು ತಿಳ್ಕೊಂಬಿಟ್ಟನ, ಫೇಲ್ ಆದ್ರೆ ಮದುವೆ ಹಾಕನಂದ್ರೆ ಮತ್ತೆ ಈ ಸ್ಥಕ್ಕೆ ಪಾಸ್ ಆಗಿ ಏನು ಮಾಡಲಿ, ಫೇಲ್ ಆಗ್ಬೇಕಂತ ಫೇಲ್ ಆಗಿನ ಮಗ. ಫೇಲ್ ಆಗಿ ಮತ್ತು ಬಂದ, ಅಪ್ಪಾಜಿ ಫೇಲ್ ಆಗಿ ನೀ ಮದುವೆ ಮಾಡ ಅಂದವ. ಮಗನ ನೀನೇನು ಹೆಂಡತಿ ಕೂಟ ಮದುವೆ ಮಾಡ್ತೀನಿ ಅಂತ ಮಾಡಿ, ಕತ್ತಿ ಕೂಟ ಮದುವೆ ಮಾಡ್ತೀನಿ ಅಂದವ. ಅಂದ್ರೆ ಮದುವೆ ಅಂದರೆ ಎಲ್ಲರಿಗೆ ಅಷ್ಟಕೊಂಡ ಖುಷಿ. ವಿಚಾರ ಮಾಡಿಕೊಡ್ರಿ. ನಾವು ಯಾವಾಗ ಬಸವಣ್ಣನವರು ಕಂಡೀಷನ್ಗೆ ನಮ್ಮೆಲ್ಲ ನೋಡ್ತಿರಲ್ಲ ನೀವು, ನಾ ಹೇಳೋದು ಇಷ್ಟ ನಿಮಗೆ ತಲೆಯಾಗಿ ಇಟ್ಕೊಡ್ರಮ್ಮ. ಯಾವುದೇ ಹೆಣ್ಮಗಳದು ಭಾಳ ಮಂದಿ ಹುಡುಗಿ ಹೆಂಗದಾಳ ಅದು ಹಂಗೆ ನೋಡ್ಬೇಕು ಹಿಂಗೆ ನೋಡ್ಬೇಕು ಅಂತಿರಲ್ಲ. ನೋಡುವಂಥದ್ದು ನೀವು ನೋಡ್ತಿರೋ ಬಿಡ್ತೀರೋ ನಿಮ್ಗೆ ಬಿಟ್ಟದ್ದು. ಹುಡುಗಿ ನೋಡೋದಕ್ಕಿಂತ ಮುಂಚೆಕ್ಕೆ ಹುಡುಗನು ಹೆಂಗದಾನಂತ ಒಂದು ಸ್ವಲ್ಪ ನೋಡ್ರಲ್ಲ. ಇದೇನು ಇಸ್ಬೇಟ್ ಆಡಿದ ಕೈ ಆಯಿತು, ಏನು ಬರೀ ತಂಬಾಕು ಹಾಕೊಂಡು ಕೈ ಆಯಿತು, ಏನು ಶರಾಯಿ ಕುಡಿದು ಕೈ ಆಯಿತು, ಬರೀ ಹೊರಗೆ ಊಟ ಮಾಡಿದ್ದಾಯಿತು, ಇಷ್ಟೆಲ್ಲ ತಯಾರು ಮಾಡಿ ಇಷ್ಟೆಲ್ಲ ಚಲೋತ್ನಾಗ ಇದನ್ನು ಮಾಡಿ ನೋಡಿದ ಮೇಲೆ ಇದು ಎಲ್ಲ ಬರೋಬ್ಬರಿ ಐತೆ ಅಂದ್ರೆ ಎರಡು ಸಂಸಾರ ಕರೆಕ್ಟ್ ಹೊಕ್ಕಾವು. ಮತ್ತು ಒಂದು ಬರೋಬ್ಬರಿ ಇತ್ತು ಇನ್ನೊಂದು ಬರೋಬ್ಬರಿ ಇಲ್ಲ ಅಂದ್ರೆ ಮತ್ತು ಹೊಳ್ಳಿ ಹೋಗಿ ನೋಡ್ರಿ ನೀವು ಕೋರ್ಟ್ನಾಗ, ಒಂದು ಸಿವಿಲ್ ಕೋರ್ಟ್ನಾಗ ಹೋಗಿ ನೋಡಿದ್ರಿ ಅಂದ್ರೆ ಒಂದು ಗೊತ್ತಾಕೈತಿ ಸಂಸಾರ ಮದುವೆ ಆಗ್ಬೇಕು ಆಗಬಾರ್ದು ಅನ್ನೋದು ಗೊತ್ತಾಕೈತಿ. ಸಿವಿಲ್ ಕೋರ್ಟ್ನಾಗ ಎಷ್ಟು ಮಂದಿ ಡೈವರ್ಸ್ ಆಗವ್ರಿ, ಎಷ್ಟು ಮಂದಿ ಡೈವರ್ಸ್ ಆಗವ್ರು. ನಮ್ಮ ಭಾರತ ದೇಶದೊಳಗೆ ಡೈವರ್ಸ್ ಪದ್ಧತಿ ಇರಲಿಲ್ಲ. ಒಮ್ಮೆ ಮದುವೆ ಆಗ್ಯಾನಂದ್ರೆ ಸಾಯಿ ಮಠ ನನ್ನ ಹೆಂಡ್ತಿಕಿನ, ಸಾಯಿ ಮಠ ನನ್ನ ಗಂಡ ಇವನ ಅಂತ ತಿಳ್ಕೊಳ್ಳೋದು ಅಷ್ಟ ಅಲ್ಲ, 7 ಜನ ಮಕ್ಕಳು ಇವನ ನನ್ನ ಗಂಡ ಇವನ ನನ್ನ ಹೆಂಡತಿ ಅಂತ ತಿಳ್ಕೊಂಡು ಬದುಕವ್ರು ಭಾರತ ದೇಶದಾಗಿದ್ರು ಅನ್ನುವಂಥದ್ದನ್ನು ತಾವೆಲ್ಲ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಯಾವ ದೇಶದಾಗ 7 ಜನ ಮಕ್ಕಳು ಇವನ ನನ್ನ ಗಂಡ ಇವನ ನನ್ನ ಹೆಂಡತಿ ಅಂತ ತಿಳ್ಕೊಂಡು ಬದುಕ್ತಿದ್ರು, ಇವತ್ತು 7 ದಿವಸಕ್ಕೆ ಒಂದೊಂದು ಡೈವರ್ಸ್ ಕೇಸ್ ಆಗಕತ್ತಾವಂದ್ರೆ ಎಲ್ಲಿ ಹೊಂಟದ ಕಾಲ? ಎಲ್ಲರೂ ಕುಡ್ಕೊಂಡು ಮದುವೆ ಮಾಡಿರ್ತಾರೆ. ಭಾಳ ಮಂದಿ ಮದುವೆ ಆಗುವಂಥ ಟೈಮ್ದಾಗ ನಮ್ಮ ಪೆಂಡಲ್ ಭಾಳ ಚಲೋ ಇರ್ಬೇಕು ರೀ, ನಮ್ಗೆ ಅಡುಗೆ ಮಾಡೋರು ಭಾಳ ಚಲೋ ಇರ್ಬೇಕು ರೀ, ನಮ್ಗೆ ಕೊಡುವಂಥ ವಸ್ತುಗಳು ಬ್ರ್ಯಾಂಡೆಡ್ ಇರ್ಬೇಕು ರೀ, ನಾ ಹಾಕ್ಕೊಳ್ಳುವಂಥ ವಾಚ್ ಬ್ರ್ಯಾಂಡ್ ಇರಬೇಕು, ನಾನು ಕೊಡುವಂಥ ಗಾಡಿ ಬ್ರ್ಯಾಂಡ್ ಇರಬೇಕು, ನಾನು ಕಲಾಗ ಹಾಕುವಂಥ ಬೂಟ್ ಬ್ರ್ಯಾಂಡ್ ಇರಬೇಕು, ನಾ ಹಾಕ್ಕೊಳ್ಳುವಂಥ ಸೂಟ್ ಬ್ರ್ಯಾಂಡ್ ಇರಬೇಕು, ನಾ ಹಾಕ್ಕೊಳ್ಳುವಂಥ ಪರ್ಫ್ಯೂಮ್ ಬ್ರ್ಯಾಂಡ್ ಇರಬೇಕು, ಎಲ್ಲ ಬ್ರ್ಯಾಂಡ್ ಇರಬೇಕು. ಓಕೆ, ಆದರೆ ನಿನ್ನ ಜೀವನ ಬ್ರ್ಯಾಂಡ್ ಇರಲಿಲ್ಲ ಅಂದ್ರೆ ಏನು ಮಾಡೋದೈತಿ? ಹಾಕ್ಕೊಂಡು ಬಟ್ಟೆ ನೋಡ್ತಾರೇನು? ಹಾಕ್ಕೊಂಡು ಬೂಟ ನೋಡ್ತಾರೇನು? ಹಾಕ್ಕೊಂಡಿರ್ತಕ್ಕಂಥ ನೀ ಅಡ್ಡಾಡುವಂಥ ಗಾಡಿ ನೋಡ್ತಾರೇನು? ಬರೀ ವಸ್ತುಗಳು ಬ್ರ್ಯಾಂಡ್ ಇದ್ರೆ ನಡೆಯಂಗಿಲ್ಲ. ನಿಜವಾದ ಬ್ರ್ಯಾಂಡ್ ಯಾವ್ದು ಇರಬೇಕು ಅಂದ್ರೆ ನನ್ನ ತಲೆಯೊಳಗಿರ್ತಕ್ಕಂಥ ವಿಚಾರ ಬ್ರ್ಯಾಂಡ್ ಇರಬೇಕು. ಅಂದಾಗ ಮಾತ್ರ ಸಂಸಾರ ಭಾಳ ಚಂದ ನಡೀತದೆ. ಹೊರಗಿನ ವಸ್ತು ಇರಲಿಲ್ಲ ಅಂದ್ರೆ ನಡೀತದೆ. ಹಾಗಾಗಿ ನಾವು ವಿಚಾರ ಮಾಡ್ಕೊಳ್ಬೇಕು. ಬಸವಣ್ಣನವ್ರ ಕಂಡೀಷನ್ ಏನು ಹಾಕಿದ್ರು ಅಂತಂದ್ರೆ, ನಾನು ಮದುವೆ ಆಗಬೇಕಾದ್ರೆ ನನ್ನ ಕಂಡೀಷನ್ ಏನಂದ್ರೆ, ನಾನು ಸಮಾಜದ ಕಾರ್ಯವನ್ನು ಮಾಡುವಂಥವನು, ನನ್ನ ಯಾವುದೇ ರೀತಿಯಾಗಿರ್ತಕ್ಕಂಥ ನೀವು ರಾಜರಾಗಿದ್ದವರು ನನ್ನ ಹಿಡಿತದಾಗಿಟ್ಟುಕೊಂಡು ನನ್ನ ಕೆಲಸ ಕಾರ್ಯಗಳಿಗೆ ಅಡ್ಡಿ ಬಂದರೆ ನಾ ಮದುವೆ ಆಗೋದಿಲ್ಲ. 1ನೇ ಕಂಡೀಷನ್. ಇನ್ನು 2ನೇ ಕಂಡೀಷನ್ ಏನು? ನಾನೊಬ್ಬ ಶಿವಭಕ್ತನಾಗಿ ನನ್ನ ಜೀವನವನ್ನು ಪಾಲನೆ ಮಾಡಕತ್ತೀನಿ. ನಾನು ಇದ್ದ ಜನಿವಾರವನ್ನು ಬಿಸಾಟ ಹಾಕಿ ಬಂದಿರತಕ್ಕಂಥ ವ್ಯಕ್ತಿ, ಲಿಂಗವನ್ನು ಎದೆಯೊಳಗೆ ಕಟ್ಕೊಂಡಂಥ ವ್ಯಕ್ತಿ. ಹಾಗಾಗಿ ನನ್ನ ಕೈ ಹಿಡಿಯುವಂಥ ಹೆಂಡತಿನೂ ಸಹಿತ ಮೊದಲು ಲಿಂಗಧಾರಿಯಾಗಿರಬೇಕು. ಆಕೆಗೆ ಲಿಂಗ ಕೊಡ್ತೀನಿ ಅನ್ನೋದಾದ್ರೆ ನಾ ಮದುವೆ ಆಕಿನಿ ಅಂತ ತಿಳ್ಕೊಂಡು 2 ಕಂಡೀಷನ್ ಹಾಕಿದ. ನಿಮ್ಮ ಕಂಡೀಷನ್ ಹಂಗಲ್ಲ. 20 ಮೊಳ ಹೊಲ ಏನದು ವರದಕ್ಷಿಣೆ ತೊಗೊಂತಾರನ್ರಿ ನಿಮ್ಮ ಕಡೆ? ಅದಕ್ಕೂ ಸುಮ್ಮನೆ ಕೊಂದಿರೋದು. ಯಾಕೆ ತೊಗೊಂಡೇ ಇಲ್ಲ ಪಾಪ ನೀವು? ಯಾರು ಒಬ್ಬರು ತೊಗೊಂಡ್ರೆ ನೀವು ಪಾಪ? ಬಹುತೇಕ ಸಂಘದವ್ರು ಒಂದು ಪೇಪರ್ನಾಗ ಹಾಕಿ ಮೋದಿಯವ್ರಿಗಾರ ಪತ್ರ ಬರೀಬೇಕಂತ ಮಾಡೀನ. ಸಂಘದಾಗ ಒಟ್ಟ ವರದಕ್ಷಿಣೆ ತೊಗೊಳವ್ರು ಇಲ್ರಿ ಅಂತ ಅವ್ರಿಗೆ ಒಂದು ದೊಡ್ಡ ಪ್ರಶಸ್ತಿ ಕೊಡ್ರಿ. ಯಾಕಂದ್ರೆ ಇಷ್ಟು ಕೇಳಿದ್ರು ಅವ್ರು ಏನು ತೊಗೊಂಡೇ ಇಲ್ಲ ಅನ್ನೋ ಕೂತಾರ್ರಿ. ತೊಗೊಂಡ್ರಿ ಇಲ್ರಿಪ್ಪ? ಮುರುಗಪ್ಪ ಮತ್ತೆ ತೊಗೊಂಡು ಏನು ಅವ ಚಂದ ಹೇಳಕತ್ತಾನ. ಅಜ್ಜಾರ ನೀವು ಕೇಳಿದಕ್ಕೆ ಯಾಕಿಲ್ಲ ಅಂದ್ರೆ ತೊಗೊಂಡು ಕೂತೀವಿ ನಾವು, ಅದಕ್ಕೆ ನಾವು ಹೇಳಕ್ಕೆ ಬಾಯಿಲ್ಲಾರ್ದಂಗೆ ಆಗೈತಂತೆ. ಅದನ್ನು ಹೇಳಿದಕ್ಕಾರ ಹೊಡ್ರಿ, ಒಂದು ಚಪ್ಪಾಳಿ ಹೊಡ್ರಿ, ಕರೆನಾರು ಹೇಳಿದಲ್ಲ ಅಂತೆ. ನೀವು ಎದಕ್ಕೆ ಎದ್ದು ಹೊಂಟ್ತೀರಿ ಯಜಮಾನ್ರೆ? ನೀವು ವರದಕ್ಷಿಣೆ ಅಂದ್ಬಿಡ್ಲಿ ಎದ್ದು ಹೊಂಟ್ರಲ್ಲ, ಅದು ನನಗೆ ಬೇಜಾರಾಗತ್ತೈತಿ. ಹೆಂಗ್ರೆ ಅಲ್ಲ, ಈಗ 5ನೇ ಸಲ ಎದ್ದೆದ್ದು ಹೋಗೋದು. ದಯಮಾಡಿ ಒಂದು ಸ್ವಲ್ಪ ಸ್ಟೇಬಲಾಗಿ ಕುಂದ್ರಿ, ವಿಚಾರ ಮಾಡ್ಕೊಳ್ರಿ. ನಾವು ವರದಕ್ಷಿಣೆ ತೊಗೊಂಡು ಭಾಳ ಮಂದಿಗೆ ಗೊತ್ತಿರಲಿ ನಿಮ್ಗೆ, ಯಾವುದಾದ್ರೂ ಒಂದು ದನದ ವ್ಯಾಪಾರಕ್ಕೆ ಹೋದ್ರೆ
ದನದ ವ್ಯಾಪಾರ ಮಾಡಕ್ಕೆ ಹೋದ್ರೆ ನಿಮ್ಮ ಕಡೆ ಮಾಡ್ತಾರಿಲ್ಲ ಗೊತ್ತಿಲ್ಲ, ಕರ್ನಾಟಕದಾಗ ಮಾಡ್ತಾರೆ. ಬಾಯಿ ಬಿಟ್ಟು ವ್ಯಾಪಾರ ಮಾಡಂಗಿಲ್ಲ. ವಸ್ತ್ರ ಮುಸ್ತಾರೆ, ವಸ್ತ್ರ ಟವಲ್ ಹಾಕಿ ಅಲ್ಲೇ ಬಳ್ಳಿನ ಮೇಲೆ ಇಷ್ಟು ಅಂತ ತಿಳ್ಕೊಂಡು ವ್ಯಾಪಾರ ಮಾಡ್ತಾರೆ. ಒಂದು ದನದ ವ್ಯಾಪಾರ ಮಾಡಕ್ಕೆ ಹೋದ್ರೆ, ಒಂದು ಆಕಳದ ವ್ಯಾಪಾರ ಮಾಡಕ್ಕೆ ಹೋದ್ರೆ, ಒಂದು ಎತ್ತಿನ ವ್ಯಾಪಾರ ಮಾಡಕ್ಕೆ ಹೋದ್ರೆ, ಎತ್ತು ವ್ಯಾಪಾರ ಮಾಡ್ಬೇಕಾದ್ರೆ ಮುಚ್ಚಿ ಮಾಡ್ಬೇಕಂತಾರೆ, ದನದ ವ್ಯಾಪಾರ ಮಾಡ್ಬೇಕಾದ್ರೆ ಮುಚ್ಚಿ ಮಾಡ್ಬೇಕಂತಾರೆ. ಬಾಯಿ ಬಿಟ್ಟು ಹೆಸರು ಹೇಳಾರ್ದಂಗೆ ಬಟ್ಟಿನ ಸನ್ನಿ ಮೇಲೆ ಅದನ್ನು ಮುಚ್ಚಿ ವ್ಯಾಪಾರ ಮಾಡ್ಬೇಕು ಅನ್ನೋದು ಗೊತ್ತೈತಿ. ಒಂದು ಮನೆ ಕನ್ಯೆ ತೊಗೊಂಬರ್ಬೇಕಾದ್ರೆ ಬಾಯಿ ಬಿಟ್ಟು ನನಗೆ ಅಷ್ಟು ಬೇಕು, ನನಗೆ ಕಾರ್ ಬೇಕು, ನನಗೆ ವಾಚ್ ಬೇಕು, ನನಗೆ ಅರಿವು ಬೇಕು, ನನಗೆ ಬಂಗಾರ ಬೇಕು, ನನಗೆಲ್ಲ ಆದಮೇಲೆ ಹೊಲ ಬೇಕು, ಇಷ್ಟೆಲ್ಲ ಆದಮೇಲೆ ಮತ್ತೆ ತಾಳಿ ಕಟ್ಟೋ ಮುಂದೆ ಮತ್ತೊಂದು ಏನು ನ್ಯಾವ ತೆಗೆದು ಅವತ್ತು ಅದು ಬೇಕಂತ ತಿಳ್ಕೊಂಡು ಇಸ್ಕೊಂಡು ತಾಳಿ ಕಟ್ಟಿ ಆಕಿಗೆ ಉಣ್ಣು ತಾಟಕ್ಕಿಂದು ಮಲಗ ಕಾಟಕ್ಕಿಂದು ಆಕಿಗೆ ನೀ ತಾಳಿ ಕಟ್ಟಿ ಆಕಿನ ಮನೆಗೆ ಬರು ಮಾಡ್ಕೊಳ್ಳೋದಕ್ಕಿಂತ ಅಷ್ಟೆಲ್ಲ ಕೊಟ್ಟು ಅವಳ ನಿನಗೆ ತಾಳಿ ಕಟ್ಟಿ ನಿನ್ನ ಆಕಿನ ಮನೆಗೆ ಕರ್ಕೊಂಡು ಹೋಗಿಬಿಟ್ರೆ ಭಾಳ ಚಲೋ ಆಕೈತೆ ಅಂತ ನಾ ಹೇಳಕತ್ತೀನಿ. ಇಟ್ಟು ಹೇಳಿದ್ರೆ ಚಪ್ಪಾಳಿ ಹೊಡಿವಲ್ರಿ ಅಂದ್ರೆ ನೀವು ಗಟ್ಟುಳವ್ರ, ನೀವು ಅದು ಅಜ್ಜಾರ ಇವೆಲ್ಲ ನಡೆಯಂಗಿಲ್ಲ ಬಿಡ್ರಿ ಅಜ್ಜಾರ ಅಂತ ಇವ್ರು ಅಂತಾರೆ. ಪಾಪ ಕಾರಣ ಏನು ಅಂತಂದ್ರೆ ಸಹಜವಾಗಿ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಇದರೊಳಗೆ ಬಸವಣ್ಣನವ್ರು ವರದಕ್ಷಿಣೆ ಕೇಳಿಲ್ಲ, ಎರಡು ಮಾತು ಕೇಳಿದ್ರು, ಎಲ್ಲದಕ್ಕೂ ಹೂನಪ್ಪ ಅಂತ ತಿಳ್ಕೊಂಡು ಹೇಳಿದರು. ಹೂ ಅಂತ ತಿಳ್ಕೊಂಡು ಹೇಳಿ ಬಸವಣ್ಣನವ್ರ ಅದ್ಭುರಿಯಾಗಿರ್ತಕ್ಕಂಥ ಮದುವೆಯನ್ನು ಭಾಳ ದೊಡ್ಡ ಪ್ರಮಾಣದೊಳಗೆ ಇದನ್ನು ಮಾಡಿ ಸಿಕ್ಕಾಪಟ್ಟಿ ಮಂದಿ ಕರೆಸಿ ಹಂಗೆ ಹಿಂಗೆ ಅದ್ಭುರಿಯಾಗಿ ಮಾಡ್ಬೇಕಂತ ತಿಳ್ಕೊಂಡು ಹಂಗೆ ಮಾಡಲಿಲ್ಲ. ಸರಳವಾಗಿರತಕ್ಕಂತಹ ವಿವಾಹವನ್ನು ಮಾಡಿ ಬಡವರಿಗೆಲ್ಲರಿಗೂ ಪ್ರಸಾದವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿ ಇಲ್ಲೇ ನಿಮ್ಮ ಮಹಾರಾಷ್ಟ್ರದೊಳಗೆ ಒಬ್ಬ ಶ್ರೀಯಾ ಮನೋತ್ ಅನ್ನುವಂಥ ಒಬ್ಬ ಹೆಣ್ಮಗಳ ತನ್ನ ಮದುವೆ ಆಗೋ ಟೈಮ್ದೊಳಗೆ ಇಬ್ಬರು ಗಂಡ ಹೆಂಡತಿ ಮಾತಾಡ್ಕೊಂಡ್ರಂತ. ಹಿಂಗೆ ಮಾತಾಡ್ಕೋಬೋದಲ್ಲ ಜೀವನದಾಗ, ಹಿಂಗೂ ಮಾತಾಡ್ಕೋಬೋದು. ಮದುವೆ ಆಗೋ ಟೈಮ್ದಾಗ ಮಾತಾಡ್ಕೊಂಡ್ರು. ಹೇಗೆ ಬಸವಣ್ಣನವರು ಸರಳ ವಿವಾಹವನ್ನು ಬಾಗೇವಾಡಿ ಒಳಗೆ ಮಾಡ್ಕೊತಾರಲ್ಲ, ಮಾಡ್ಕೊಂಡಾಗ ಗುರುಗಳು ಇದ್ದರು, ಎಲ್ಲ ತಂದೆ ತಾಯಿಗಳಿದ್ದರು, ಸರಳವಾದಂಥ ವಿವಾಹವನ್ನು ಮಾಡಕತ್ತಿದ್ರು. ಮಾಡುವಂಥ ಟೈಮ್ದೊಳಗೆ ಇದನ್ನು ನೋಡಿದ್ರೆ ನೆನಪಾಗ್ತದೆ. ಶ್ರೇಯಾ ಮನೋತ್ ಅನ್ನುವಂಥ ಒಬ್ಬ ಹೆಣ್ಮಗಳು ತನ್ನ ಮದುವೆ ಟೈಮ್ದೊಳಗೆ ಅವ್ರ ಅಪ್ಪಾಜಿ ಕರೆದು ಹೇಳ್ತಾಳಂತ, ಅಪ್ಪಾಜಿ ನಾನು ಮದುವೆ ಆಗೋ ರೊಕ್ಕವನ್ನು ನಾವು ಬಡವ್ರಿಗೆ ಕೊಡ್ಬೇಕಂತ ಮಾಡೀನಿ, ನಿಮ್ಮ ಅಭಿಪ್ರಾಯ ಹೆಂಗೆ ಅಂತ. ಸರಳವಾಗಿ ನಾವು ಮದುವೆ ಹಾಕಿವಿ, ನನಗೆ ಖರ್ಚು ಮಾಡ್ಬೇಕಂತೇನು ಇಟ್ಟಿಲ್ಲ ಕೋಟಿಗಟ್ಟಲೆ ರೊಕ್ಕನ, ಅದನ್ನು ಬಡವರಿಗೆ ಯಾಕೆ ಕೊಡ್ತೀನಿ, ಹೆಂಗೆ ಮಾಡಲಿ ಅಂತ ಕೇಳಿದ್ರೆ ಶ್ರೇಯಾ ಮನೋದ್ ಅನ್ನುವಂಥ ಹೆಣ್ಮಗಳ ತಂದೆ ಎಷ್ಟು ದೊಡ್ಡವಂದ್ರೆ ನಿಮಗೆಲ್ಲ ಆಶ್ಚರ್ಯ ಅನ್ನಿಸ್ಬೋದು. ಆಯ್ತಮ್ಮ ನಿನ್ನ ಮನಸ್ಸು ಹೆಂಗೆ ಬರ್ತದೆ ಹಂಗೆ ಮಾಡು ಅಂತ ತಿಳ್ಕೊಂಡು ಹೇಳಿದ್ರು ಅವ್ರು. ಹೇಳಿದ ಕೂಡಲೇ ಯಾರು ಕುಡಿಯೋದಿಲ್ಲ, ಯಾರು ಬಡತನದ ರೇಖೆಯಿಂದ ಕೆಳಗದಾರ, ಯಾರಿಗೆ ಮಕ್ಕಳ ಫೀಸ್ ಕಟ್ಟೋಕ್ಕಾಗೋದಿಲ್ಲ, ಯಾರಿಗೆ ಇರೋದಕ್ಕೆ ಸರಿಯಾದ ಮನೆ ಇಲ್ಲ, ಸ್ವತಃ ಮದುವೆ ಆಗುವಂಥ ಗಂಡ ಹೆಂಡತಿ ಕೂಡಿ ಹೋಗಿ ಎಲ್ಲರ ಮನೆಯನ್ನು ಇನ್ಸ್ಪೆಕ್ಷನ್ ಮಾಡಿಕೊಂಡು ಪ್ರತಿ ಮನೆಗೆ ಹೋಗಿ ಅವ್ರನ್ನ ಕೇಳ್ಕೊಂಡು ಬರ್ತಾರೆ. ಎಷ್ಟು ಮನೆ ಅಕ್ಕವಂದ್ರೆ ಸುಮಾರು 108 ಮಂದಿಗೆ ಅಂಥ ಒಂದು ವ್ಯವಸ್ಥೆ ಬೇಕನ್ನೋದು ಗೊತ್ತಾಗ್ತದೆ. ಅವ್ರ ಅಪ್ಪಾಜಿ ಮುಂದೆ ಬಂದು ಹೇಳ್ತಾರೆ, 108 ಮಂದಿಗೆ ನಾನು ನೋಡ್ಕೊಂಡು ಬಂದೀನಿ, ಅವ್ರಿಗೆಲ್ಲ ಮನೆ ಭಾಳ ಅವಶ್ಯಕತೆ ಐತಿ, ಅಪ್ಪಾಜಿ 108 ಮನೆ ಕಟ್ಟಿಸ್ಕೊಡೋಣ ಅಂತಂದ್ರೆ ಅವರಪ್ಪ ಎಷ್ಟು ದೊಡ್ಡವಂದ್ರೆ, ಮಗಳ ನೀನಾ ಹೋಗಿ ಅಷ್ಟೆಲ್ಲ ಮಾಡಿ ಬಂದಿ ಅಂದ್ರೆ 108 ಅಲ್ಲ ಇನ್ನೂ 8 ಸೇರಿಸಿದ್ರು ಮಾಡಿ ಕೊಡೋಕೆ ನಾನು ರೆಡಿ ಇದ್ದೀನಿ ಅಂತ ತಿಳ್ಕೊಂಡು ಅವ್ರಿಗೆ ಹೋಗಿ ಹೇಳಿ ಬಾ ಮನೆ ಕಟ್ಟಿಸ್ಕೊಡೋಣ ಅಂದಾಗ ಅವ್ರು ಕಾರ್ಡ್ ಕೈಯಾಗ ಹಿಡ್ಕೊಂಡು ಮದುವೆ ಕಾರ್ಡ್ ಹಿಡ್ಕೊಂಡು ದೊಡ್ಡ ಶ್ರೀಮಂತರ ಮನೆಗೆ ಬರಲಿಲ್ಲ ಹೇಳಕ್ಕೆ. ನಮ್ಮ ಮಂದಿಗೆ ಭಾಳ ಮಂದಿಗೆ ಏನು ದೊಡ್ಡಸ್ತರ ತೋರಿಸ್ತಾರೆ. ಕೆಲವು ಮಂದಿ ಫಸ್ಟ್ ಹೋಗೋದು ಯಾರ ಹತ್ರ, ದೊಡ್ಡವ್ರ ಹತ್ರ ಹೋಗೋದು, ಅಲ್ಲಿ ಹೋಗೋದು ಅವ್ರ ಕೈಯಾಗ ಕೊಡೋದು. ಅಂದ್ರೆ ನಾವು ಮತ್ತೆ ತಮ್ಮ ಅಣ್ಣ ತಮ್ಮ ಮನ್ಯಾಗಿದ್ದವರು ಅವ್ರು ಸ್ವಲ್ಪ ಬಡವರು ಇದ್ವು ಅಂದ್ರೆ ಅವ್ರದ್ದು ಹಾಕಂಗಿಲ್ಲ. ಇವ ಯಾರು ಕುಟಾಗ ಅಡ್ಡಾಡಿರ್ತಾನಲ್ಲ, ತಮ್ಮ ಆಗಮನವನ್ನು ಬಯಸುವವರು MLA ಅವ್ರು ಬಂದು ಮಾಡಾಕತ್ತಾರ ನನ್ನ ಮದುವೆನ. ಇಲ್ಲಿ ಕುಂತವ್ರು ಕೇಳಾಕತ್ತೀನಿ ನಾನು, ಇಲ್ಲಿ ಮನ್ಯಾಗ ಬಿದ್ದವ್ರು ಬಿಟ್ಟಾನ, ಅವ್ರ ತಂದೆ ಅವ್ರ ತಾಯಿ ಇವ್ರು ನಿಂತು ಮಾಡಾಕತ್ತಾರ. ನಿನ್ನ ಪ್ರೆಸ್ಟೀಜಿಗೆ ಸಂಬಂಧ ಹಾಕ್ಬಿಡ್ರಿ ಅಂತ ಹೇಳಕತ್ತಿಲ್ಲ ನಾನು, ಅದು ಕೊನೆಯಲ್ಲಿ ಹಾಕ್ರಿ, ಆದ್ರೆ ಮೊದಲ ಅದನ್ನು ಹಾಕ್ಬಿಡ್ರಿ ಅಂತ ಭಾಳ ಮಂದಿ ಹಂಗೆ ಹಾಕ್ತಾರೆ ಲಗ್ನ ಪತ್ರದಾಗ. ತಮ್ಮ ಸುಖಾಗಮನವನ್ನು ಬಯಸುವವರು ಅವರು ಇವರು ಅಂತ ತಿಳ್ಕೊಂಡು ತನಗೆ ಯಾರು ಪರಿಚಯ ಇರ್ತಾರೆ ದೊಡ್ಡ ಮಂದಿ ಹಾಕೋದ್ರಿಂದ ದೊಡ್ಡವ ಹಾಕೋಕ್ಕಾಗೋದಿಲ್ಲ. ಬಡವ್ರ ಭಾವನೆ ಹೆಂಗಿರ್ತದೆ ಅಂದ್ರೆ ಇವ್ರು ಹೋಗಿ ನಮ್ಮ ಮದುವೆಗೆ ನೀವು ಬರ್ಬೇಕಂತ ತಿಳ್ಕೊಂಡು ಬಡವ್ರಿಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ರೆ ಬಡವ್ರಿಗೆ ಸಂಕೋಚ. ಇಷ್ಟು ದೊಡ್ಡ ಮಂದಿ ನಮಗೆ ಯಾಕೆ ಬಂದು ಲಗ್ನ ಪತ್ರ ಕೊಡಕತ್ತಾರ? ಮೊದಲು ಹಂಗೆ ಅನಿಸ್ತೈತಲ್ಲ, ದೊಡ್ಡವ್ರು ಪಟ್ನ ಸಣ್ಣವ್ರನ್ನ ಕರೆದು ಬಿಟ್ರೆ ನಮ್ಮನೆ ಯಾಕೆ ಕರೀತಾರ ಅಂತ ತಿಳ್ಕೊಂಡು ಅವ್ರಿಗೆ ಅನಿಸೋದ ಅಲ್ಲ. ಅವಾಗ ಎಲ್ಲರಿಗೆ ಹಂಗೆ ಅನ್ನಿಸ್ತು. ಅವಾಗ ಹಂಗೆ ಅನ್ನಿಸ್ದಾಗ ಅವಾಗ ಅವ್ರು ಅಂತಾರೆ ಏನೋ ಕರೆದಾರ ಹೋಗೋಣ ಅಂತ ತಿಳ್ಕೊಂಡು ಉಷ್ಟ್ರು ಕೂಡಿ ಮಾತಾಡ್ಕೊತಾರೆ. ಅವ್ರು ದೊಡ್ಡ ವ್ಯಕ್ತಿಗಳು ಬಂದು ನಮ್ಮ ಲಗ್ನಕ್ಕೆ ಕರೆದಾರ್ರಿ, ಮತ್ತು ಅವ್ರಿಗೆ ಉಡುಗೊರೆ ಏನು ಒಯ್ಬೇಕು. ಈ ದೊಡ್ಡ ಮಂದಿ ನೋಡ್ರಿ ನೀವು ಮನಸ್ಸಿನಾಗ ವ್ಯತ್ಯಾಸ ಹೆಂಗಿರ್ತೈತಿ. ಈ ದೊಡ್ಡ ಶ್ರೀಮಂತರ ಮನ್ಯಾಗ ಮದುವೆ ನಡೆದಿತ್ತಂದ್ರೆ ಅರ್ಬಿ ಅಂಗಡಿಗೆ ಹೋಗ್ತಾರ. ಶ್ರೀಮಂತರ ಮನ್ಯಾಗ ಮದುವೆ ನಡೆದಾಗ ಅರ್ಬಿ ಅಂಗಡಿಗೆ ಹೋಗ್ತಾರ. ಅರ್ಬಿ ಅಂಗಡಿಯಾಗ ಹೋಗಿ ಎಲ್ಲ ಮಕ್ಕಳಿಗೆ ಅರ್ಬಿ ತೊಗೊತಾರೆ. ಲಾಸ್ಟ್ನಾಗ ಕಾರ್ನೊಳಗೆ ಮನ್ಯಾಗ ಅಡುಗೆ ಕೆಲಸ ಮಾಡ್ತಿರ್ತಾಳೆ ಹೆಣ್ಮಗಳು. ಅವಾಗ ನೆನಪಕ್ಕತಿ ಅಡುಗೆ ಮಾಡುವಂತೆ ಹೆಣ್ಮಗಳು ಅಂತ ಬಿಟ್ಟು ಅಲ್ವಾ ಸೀರಿನ ಆಕಿಗೆ ಒಂದು ತೋಳು ನಡಿ ಅಂತ ತಿಳ್ಕೊಂಡು ಮಕ್ಕಳಿಗೆ ಬೀಗರಿಗೆ ಕೊಡೋರಿಗೆ ಎಲ್ಲ ತೊಗೊಂಡ ಮೇಲೆ ಮನ್ಯಾಗ ಅಡುಗೆ ಕೆಲಸ ಮಾಡುವಂಥ ಹೆಣ್ಮಗಳು ನೆನಪಕ್ಕತಿ. ಮತ್ತು ಬರ್ತಾರೆ ನಮ್ಮ ಮನ್ಯಾಗ ಅಡುಗೆ ಮಾಡುವಂಥ ಕೆಲಸಕ್ಕೆ ಇರುವಂಥ ಹೆಣ್ಮಗಳಿಗೆ ಅರಿವು ಬೇಕಾಗೈತಿ, ಸೀರೆ ತೆಗಿ ಅಂತಾರೆ. ಮತ್ತು ಸೀರೆ ತೆಗೆದಾಗ ಅವ ಏನಂತಾನ, ಒಂದು 5,000 ಕೊಳ್ಳೇನ್ರಿ ಅವರ ಅಂತ ಕೇಳ್ತಾನ.
5,000 ಕೇಳಿದಾಗ ಅವಾಗ ಹೆಣ್ಮಗಳು ಏನಂತಾಳೆ, ಅಷ್ಟು ದೊಡ್ಡ ಕಾಸ್ಟ್ಲಿ ಇದು ಬೇಡಪ್ಪ, ಆಕೆ ನಮ್ಮ ಮನೆಗೆ ಕೆಲಸ ಮಾಡಾಕಿ ಆಕಿಗೆ ಹೊಂದು ಅಷ್ಟು ತೆಗಿ, ಒಂದು 300-400 ರೂಪಾಯಿ ಇದ್ದಿದ್ದು ತೆಗಿ ಅಂತ ಹೇಳ್ತಾರೆ. ಯಾರಿಗೆ? ಶ್ರೀಮಂತ ಹೆಣ್ಮಗಳ ಮನ್ಯಾಗ ಅಡುಗೆ ಕೆಲಸ ಮಾಡುವಂಥ ಹೆಣ್ಮಗಳಿಗೆ ಸೀರೆ ಕೊಡ್ಬೇಕಾದ್ರೆ ಅವ 5,000 ರೂಪಾಯಿ ಕೇಳಿದ್ರೆ 300 ರೂಪಾಯಿ ತೆಗಿ ಅಂತ ತಿಳ್ಕೊಂಡು ಸೀರೆ ತೊಗೊಂಬಂದು ಕೊಡ್ತಾಳೆ. ನಾನು ಸೌಕಾರ್ತಿ ಕೊಟ್ಟಾಳೆ ಅಂತ ತಿಳ್ಕೊಂಡು ಅದನ್ನು ಅಷ್ಟಕ್ಕೊಂಡ ಖುಷಿಯಿಂದ ಆ ಹೆಣ್ಮಗಳು ಅದನ್ನು ಸ್ವೀಕಾರ ಮಾಡ್ತಾಳೆ. ಮುಂದೇನಾಕೈತಿ, ನಮ್ಮ ಯಜಮಾನ್ರು ಅವ್ರ ಮಕ್ಕಳ ಮದುವೆಯಾಗ ನನಗೆ ಅರಿವಿ ಕೊಟ್ಟಾಳಂದ್ರೆ ನಾನು ಒಂದು ಸ್ವಲ್ಪ ಏನಾರು ಕೊಡ್ಬೇಕಲ್ಲ, ಅವ್ರಿಗೆ ನಾನು ಕೊಡ್ಬೇಕಲ್ಲ ಅಂತ ತಿಳ್ಕೊಂಡು ಇವ್ರು ಯಾವ ಅಂಗಡಿ ಒಳಗೆ ಅರಿವಿ ಪರ್ಚೇಸ್ ಮಾಡಿರ್ತಾರೆ ಅದ ಅಂಗಡಿಗೆ ಬರ್ತಾಳೆ. ಒಬ್ಬೇಕೆ ಬಂದು ಕೂಡಲೇ ಅವ್ನು ನೋಡಿರ್ತಾನಲ್ಲ, ಈಗ ಬಹುತೇಕ ಈ ಹೆಣ್ಮಗಳು ಅವ್ರ ಮನೆಗೆ ಕೆಲಸ ಮಾಡೋರು ಅಂದ ಕೂಡಲೇ ಅವ ಫಸ್ಟ್ ಬಂದು 300 ರೂಪಾಯಿ ಸೀರೆ ತೋರಿಸ್ತಾನೆ. ಹಿಂಗೆ ಯಾಕಂದ್ರೆ ಈಗಿನ ಬಜೆಟ್ ಅಷ್ಟೇ ಇರ್ಬೇಕಂತ 300 ರೂಪಾಯಿ ಸೀರೆ ಮುಂದಿಟ್ಟಾಗ ಒಂದು ಮಾತು ಹೇಳ್ತಾಳೆ, ಅವ್ವ ಅದನ್ನೆಲ್ಲರೂ ತಲೆಯಾಗಿ ಇಟ್ಕೊಳ್ರಿ, ಶ್ರೀಮಂತ ಹೆಣ್ಮಗಳ ನನ್ನ ಮನ್ಯಾಗ ಕೆಲಸ ಮಾಡುವಂಥ ಹೆಣ್ಮಗಳಿಗೆ 300 ರೂಪಾಯಿ ಸೀರೆ ತೆಗೀರಿ ಅಂತ ಹೇಳಿದ್ರೆ, ಈ ಶ್ರೀಮಂತರ ಮನ್ಯಾಗ ಕೆಲಸ ಮಾಡುವಂಥ ಹೆಣ್ಮಗಳ ಭಾವನೆ ಎಷ್ಟು ದೊಡ್ಡದೈತೆ ಅಂದ್ರೆ ಅಕ್ಕಿ ಅಂತಾಳೆ, 300 ರೂಪಾಯಿ ಸೀರೆ ಇಟ್ಟು ಕೊಡ್ಲೇನ ಅಪ್ಪವ್ರ ಇದು ನಾನು ಉಟ್ಕೊಳಕಲ್ರಿ, ನಮ್ಮ ಮನ್ಯಾಗ ನಮ್ಮ ಯಜಮಾನಿ ಮಗಳು ಮದುವೆ ನಡೆದೈತಿ, ಆಕೆ 300 ರೂಪಾಯಿ ಸೀರೆ ಉಟ್ಕೊಳಂಗಿಲ್ಲ, 3,000 ರೂಪಾಯಿ ಮ್ಯಾಲೆ ಏನಿದ್ರೆ ಅಂದ್ರೆ 5,000 ರೂಪಾಯಿ ರೊಕ್ಕ ಕೊಟ್ಟು ತೊಗೊಂಡು ಹೋದ್ರೆ ಉಟ್ಕೊತಾರೆ, 5,000 ರೂಪಾಯಿ ರೇಂಜ್ನ್ಯಾಗ ಸೀರೆ ಇದ್ರೆ ತೋರಿಸ್ರಿ ಅಂತ ತಿಳ್ಕೊಂಡು ಹೇಳ್ತಾಳೆ. ಅಂದ್ರೆ ಆಕಿನ ಭಾವನೆ ಹೆಂಗಿತ್ತು ವಿಚಾರ ಮಾಡ್ರಿ. ಯಾರು ಬಡವ್ರು ಇಲ್ಲೇ? ಯಾರು ಬಡವ್ರು ಆದ್ರಪ್ಪ? ರೊಕ್ಕ ಇದ್ದ 300 ರೂಪಾಯಿ ಸೀರೆ ತೆಗಿ ಅಂದವ್ರು ಸಾವುಕಾರರು, ರೊಕ್ಕ ಇಲ್ಲಾರ್ದಂಥ ಹೆಣ್ಮಗಳು 5,000 ರೂಪಾಯಿ ಸೀರೆ ತೆಗಿ ಅಂದವ್ಕೆ ಶ್ರೀಮಂತೋ ಯಾರು? ನೋಡ್ರಿ, ಭಾವನಾ ಅನ್ನುವಂಥದ್ದು, ಶ್ರೀಮಂತಿಕೆ ಅನ್ನುವಂಥದ್ದು ರೊಕ್ಕದ ಮೇಲೆ ಬರುವುದಿಲ್ಲ ತಾಯಿ. ಯಾವಾಗ ಇವರೆಲ್ಲ ಬಂದು ಅವ್ರಿಗೆ ಆಮಂತ್ರಣ ಕೊಟ್ಟಾಗ ಸಣ್ಣ ಪುಟ್ಟ ಹುಡುಗರುಗಳನ್ನ ತೊಗೊಂಡು ಬರ್ತಾರೆ. ಆಕೆ ಮದುವೆ ಆಗೋ ಟೈಮ್ದೊಳಗೆ ಆ ಹೆಣ್ಮಗಳು ಏನು ಮಾಡ್ತಾಳೆ ಅಂತಂದ್ರೆ, ಇವರೆಲ್ಲ ಬರಾಕತ್ತಿದ್ದು ನೋಡಿ ಇದ್ದು ದೊಡ್ಡ ಸಾವುಕಾರನೆಲ್ಲ ಬಿಟ್ಟು ಓಡಿ ಬಂದು ಇಬ್ಬರು ಕೂಡ್ಕೊಂಡು ಅವ್ರನ್ನ ಆಮಂತ್ರಣ ಮಾಡ್ಕೊತಾರೆ. ಯಾಕೆ? ದೊಡ್ಡವ್ರ ಮನ್ಯಾಗ ಕರಿಲಾರ್ದನ ಹೋಗಿ ಆ ಪೇಚಾಟಕ್ಕೆ ಸಿಲುಕಬಾರ್ದು ಅಂತ ತಿಳ್ಕೊಂಡು ಅವ್ರನ್ನ ಹೋಗಿ ಸ್ವಾಗತ ಮಾಡ್ಕೊಂಡು ಹಿಂಗೆ ಬರ್ಬೇಕಾದ್ರೆ ಅವ್ರು ಮತ್ತೊಟ್ಟು ಮುಜುಗರಾಕತ್ತಿ, ಇಷ್ಟು ಮಂದಿ ಬಿಟ್ಟು ನಮ್ಮನ್ನ ಯಾಕೆ ಕರಿತಿದ್ದಾರೆ ಅಂತ. ಅವಾಗ ಎಲ್ಲ ಉಡುಗೊರೆಯನ್ನು ತೆಗೆದುಕೊಂಡು ಸಾಲಕ್ಕೆ ಊಟ ಮಾಡಿಸಿ ಹೋಗ್ಬೇಕಾದ್ರೆ ಅವ್ರು ತೊಗೊಂಬಂದು ಉಡುಗೊರೆಯನ್ನು ತೊಗೊಳ್ಳಿಲ್ಲ ಅಂದರೆ ಅವ್ರಿಗೆ ಮನುಷ್ಯ ದುಃಖ ಆಕೈತೆ ಅಂತ ತಿಳ್ಕೊಂಡು ಆ ಉಡುಗೊರೆಯನ್ನು ತೆಗೆದುಕೊಂಡು ಹೋಗೋ ಮುಂದೆ ಪ್ರತಿಯೊಬ್ಬರ ಕೈಯಾಗನೂ ಸಹಿತ ಡಬಲ್ ಬೆಡ್ರೂಮ್ ಇರತಕ್ಕಂಥ ಒಂದೊಂದು ಮನೆಯ ಚಾವಿಯನ್ನು ಕೊಟ್ಟು ಕಳಿಸಿರ್ತಕ್ಕಂಥ ಶ್ರೇಯಾದ ಮುನೋದ್ ಅನ್ನುವಂಥ ಹೆಣ್ಮಗಳಿಗೆ ಒಮ್ಮೆ ಜೋರು ಚಪ್ಪಾಳೆಯನ್ನು ತಟ್ಟಿ ನಾವು ಧನ್ಯವಾದವನ್ನು ಸಮರ್ಪಣೆ ಮಾಡಬೇಕು. ಸರಳ ವಿವಾಹ ಇಲ್ಲೇ ನಮ್ಮ ಪಕ್ಕದೊಳಗಿರುವಂಥ ಗುಡ್ಡಾಪುರದ ದಾನಮ್ಮ ತಾಯಿ ಪತಿದೇವ್ರ ಊರು ಇದಾನ್ರಿ, ಅವರ ಸೋಮೇಶ್ವರನ ಊರು ಇದ ಅಂತಾರೆ, ಒಟ್ಟು ಸಂಕ ತೀರ್ಥ ಅಂತಾರೆ. ಅದು ಇತಿಹಾಸದೊಳಗೆ ಇದವರು ಐತೇನ್ರಿ, ಇದವರು ಅಂತ ತಿಳ್ಕೊಂಡು ಹೇಳ್ತಾರೆ. ನೋಡ್ರಿ, ಅವತ್ತಿನ ಕಾಲಕ್ಕೆ ಸಾಮೂಹಿಕ ಲಗ್ನಕ್ಕೆ ಮೊದಲು ನಾಂದಿ ಹಾಕಿದವರು ಯಾರು? ಸಾಮೂಹಿಕ ಲಗ್ನ ಅಂತ ಏನು ನಡೆಯಕತ್ತಾವಲ್ಲ ಇವತ್ತು, ಈ ಎಲ್ಲ ಸಾಮೂಹಿಕ ವಿವಾಹಕ್ಕೆ ಮೊದಲು ನಾಂದಿ ಹಾಕದಂಥ ತಾಯಿ ಅಂದ್ರೆ ಅದು ಗುಡ್ಡಾಪುರದ ದಾನಮ್ಮ ತಾಯಿ ಅನ್ನುವಂಥದ್ದನ್ನು ತಲೆಯಾಗಿಟ್ಕೊಳ್ಬೇಕು. ಇತಿಹಾಸದೊಳಗೆ ಬಸವಣ್ಣನ ಗುಡಿ ಸಾಕಷ್ಟು ಸಿಗ್ತಾವ, ನೀಲಮ್ಮನ ಗುಡಿ ಸಾಕಷ್ಟು ಸಿಗ್ತಾವ. ಆದರೆ ಗುಡ್ಡಾಪುರದ ದಾನಮ್ಮ ತಾಯಿ ಮದುವೆ ಸಮಾರಂಭಕ್ಕೆ ಕುಟುಂಬ ಸಮೇತವಾಗಿ ಬಂದಿರತಕ್ಕಂಥ ಬಸವಣ್ಣ ಮತ್ತು ನೀಲಾಂಬಿಕೆಯ ಅದ್ಭುತವಾಗಿರ್ತಕ್ಕಂಥ ಗುಡಿ ಇರುವಂಥ ಏಕೈಕ ಊರು ಅಂದರೆ ಅದು ಸಂಕ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಅವತ್ತಿನ ಕಾಲಕ್ಕೆ ಸಾಮೂಹಿಕ ವಿವಾಹವನ್ನು ಮಾಡೋದ್ರ ಮುಖಾಂತರವಾಗಿ ಅನೇಕ ಖರ್ಚು ವೆಚ್ಚಗಳನ್ನು ಉಳಿಸುವಂಥ ಪ್ರಯತ್ನ ಮಾಡಿದರು. 5,000 ಕೋಟಿ ರೂಪಾಯಿ ರೊಕ್ಕ ಖರ್ಚು ಮಾಡಿ ಮಾಡುವಂಥ ಮದುವೆನೂ ನಾವು ನೋಡಿವಿ. 500 ರೂಪಾಯಿ ಖರ್ಚು ಮಾಡಿ 5,000 ರೂಪಾಯಿ ಖರ್ಚು ಮಾಡಿ ಮಾಡುವಂಥ ಮದುವೆ ನೋಡಿವಿ. ಪ್ರೀತಿ ಇದ್ದಲ್ಲೇ ಅದಕ್ಕೆ ಬಾಂಧವ್ಯ ಇತ್ತು ಅಂತಂದ್ರೆ ಅದಕ್ಕೆ ರೊಕ್ಕ ಎಷ್ಟು ಖರ್ಚಾಕೈತೆ ಉಪಯೋಗ ಆಗೋದಿಲ್ಲ. ಹಾಗಾಗಿ ಅಪ್ಪ ಬಸವಣ್ಣನವರ ವಿವಾಹವನ್ನು ಅವತ್ತಿನ ದಿವಸ ಗುರುಕುಲದೊಳಗಿರ್ತಕ್ಕಂಥ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿ ಸಂಸಾರದೊಳಗೆ ಅವನು ಹಾಕಬೇಕು ಅನ್ನುವಂಥ ಕಾರಣಕ್ಕೆ, ಸಂಸಾರದಿಂದ ಸದ್ಗತಿ ಐತಪ್ಪ, ಇದರೊಳಗನ ಇದ್ದುಕೊಂಡು ನೀವು ಮೋಕ್ಷವನ್ನು ಪಡ್ಕೋಬೇಕು, ಎಲ್ಲೇ ಇದ್ರೂ ಸಹಿತ ಏನೇ ಇದ್ರೂ ಸಹಿತ ನೀನು ಮಾತ್ರ ಸದಾ ಸಮಾಜ ಸೇವೆಯೊಳಗಿರಬೇಕು, ಕಪ್ಪಡಿ ಸಂಗಮನಾಥನನ್ನು ಮರಿಬೇಡ ಅಂತ ತಿಳ್ಕೊಂಡು ಗುರುಗಳು ಆತನನ್ನು ಬೀಳುಕೊಡುವಂಥ ಸಮಾರಂಭ ಬರ್ತದೆ. ಆ ಸಮಾರಂಭ ಹೇಗೆ ಬರ್ತದೆ? ಗುರುಗಳನ್ನ ಬಿಟ್ಟು ಹೋಗ್ಬೇಕಾದ್ರೆ ಮನುಷ್ಯಗೆ ಎಷ್ಟು ನೋವಾಗ್ತದೆ. ಗಂಗಾಂಬಿಕೆ ಬಂದ ನಂತರದಲ್ಲಿ ಬಸವಣ್ಣನವ್ರ ಜೀವನದಾಗ ಏನು ಬದಲಾವಣೆ ಆಗ್ತದೆ, ಇಬ್ಬರೂ ಕೂಡ್ಕೊಂಡು ಹೆಂಗೆ ಬದುಕ್ತಿದ್ರು ಅನ್ನುವಂಥ ವಿಚಾರವನ್ನು ನಾಳೆ ದಿವಸ ಹೇಳ್ತೀವಿ. ಇವತ್ತಿನ ದಿವಸ